ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಒಂದು ಹ್ಯಾಂಡ್ ಬ್ಯಾಗ್ ಅನ್ನ ಹೇಗೆ ಹೊಲಿಯೋದು ಅನ್ನೋದನ್ನ ನೋಡೋಣ. ಇದನ್ನ ನಾನು ಒಂದು ಬ್ಲೌಸ್ ಪೀಸ್ ಅನ್ನ ಬಳಸಿ ಮಾಡಿರುವಂತದ್ದು. ಈ ರೀತಿಯಾದ ಶೈನಿ ಬಟ್ಟೆಗಳು ನಿಮ್ಮ ಹತ್ರ ಇದ್ರೆ ಅದನ್ನ ಯೂಸ್ ಮಾಡಿ ಸುಂದರವಾದ ಹ್ಯಾಂಡ್ ಬ್ಯಾಗ್ಸ್, ಪರ್ಸ್ನೆಲ್ಲ ಹೊಲಿಬಹುದು. ಸೊ ಇವತ್ತು ಹ್ಯಾಂಡ್ ಬ್ಯಾಗ್ ಅನ್ನ ಹೇಗೆ ಹೊಲಿಯೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿನ ಒಂದು ಹ್ಯಾಂಡ್ ಬ್ಯಾಗ್ ಅನ್ನ ಹೊಲಿಯೋದಕ್ಕೆ ನಾನಿಲ್ಲಿ ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಈಗಾಗಲೇ ಸ್ಪಾಂಜು ಮತ್ತೆ ಲೈನಿಂಗ್ ಬಟ್ಟೆಯನ್ನ ಸೇರಿಸ್ಬಿಟ್ಟು ಕ್ವಿಲ್ಟ್ ಮಾಡ್ಕೊಂಡಿದ್ದೀನಿ. ಕ್ವಿಲ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಇದೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಬಹುದು. ಹಾಗೆ ಇದರ ಅಳತೆ 16 ಇಂಚು ಉದ್ದ ಇದೆ ಮತ್ತೆ 9 ಇಂಚು ಆಗುವಷ್ಟು ಅಗಲ ಇದೆ. ನೆಕ್ಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ ಕರೆಕ್ಟ್ ಆಗಿ ಇದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತೀನಿ. ಫೋಲ್ಡ್ ಮಾಡ್ಕೊಂಡಿದ್ದಾದ ನಂತರ ಎಲ್ಲ ಕಡೆಗೂ ಪಿನ್ಸ್ ಹಾಕಿ ಸೆಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ಫೋಲ್ಡ್ ಸೈಡ್ ಏನಿದೆ ಅಲ್ಲಿ ನಾನು 1 by 1ಗೆ ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ. 1 ಇಂಚ್ ಬೈ 1 ಇಂಚ್ಗೆ ಬಾಕ್ಸ್ ಅನ್ನ ಎರಡು ಕಡೆಗೂ ಮಾರ್ಕ್ ಮಾಡಿಬಿಟ್ಟು ನಂತರ ಅದನ್ನ ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ತೀನಿ. ಈಗ ಈ ರೀತಿಯಾಗಿ ಬಂದಿದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಈ ಕಡೆ ಓಪನ್ ಸೈಡ್ ಇತ್ತಲ್ವಾ, ಅಲ್ಲಿ ಈ ರೀತಿಯಾಗಿ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಕೊಳ್ತೀನಿ ಸೆಂಟರಿನಿಂದ. ನೋಡಿ ಈ ರೀತಿಯಾಗಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಹೆಚ್ಚು ಕಡಿಮೆ ಮೇಲ್ಗಡೆಯಿಂದ 2 ಇಂಚ್ ಆಗುವಷ್ಟು ಕೆಳಗಡೆ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡಿ ನಂತರ ಅಲ್ಲಿ ನಾವು ಕರ್ವ್ ಆಕೃತಿಯನ್ನ ಕೊಡ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಒಂದು ಕರ್ವ್ ಶೇಪ್ ಅನ್ನ ಕೊಟ್ಬಿಟ್ಟು ನಂತರ ಅಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಇದೇ ಕ್ರಮದಲ್ಲಿ ಇನ್ನೊಂದು ಕಡೆಗೂ ಮಾಡ್ಕೊಳ್ಬೇಕು. ಈಗ ನಮ್ಗೆ ಕರ್ವ್ ಶೇಪು ಬಂದಿದ್ದಾಯ್ತು. ಇದೇ ತರ ನಾನು ಮತ್ತೊಂದು ಕಡೆಗೂ ಮಾಡ್ಕೊಳ್ತೀನಿ. ಹೀಗೆ ಸೇಮ್ 2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನಂತರ ಈ ರೀತಿಯಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಈಗ ಹ್ಯಾಂಡಲ್ಸ್ ಮಾಡೋದಕ್ಕೆ ನಾನಿಲ್ಲಿ 2 ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 3 ಇಂಚು ಆಗುವಷ್ಟು ಅಗಲ ಇದೆ. ಹಾಗೆ ಒಂದು 15 ಇಂಚು ಉದ್ದ ಇದೆ. ಇದನ್ನ ಈ ರೀತಿಯಾಗಿ 4 ಫೋಲ್ಡ್ ಮಾಡಿಬಿಟ್ಟು 2 ಹ್ಯಾಂಡಲ್ಸ್ ಅನ್ನ ರೆಡಿ ಮಾಡ್ಕೊಳ್ತೀನಿ. ಈಗ ಹ್ಯಾಂಡಲ್ಸ್ ರೆಡಿ ಇದೆ. ಮತ್ತೆ ಈಗ ಏನ್ ಮಾಡ್ಬೇಕಂದ್ರೆ ಈ ಮೇನ್ ಫ್ಯಾಬ್ರಿಕ್ ಇತ್ತಲ್ವಾ ಅದಕ್ಕೆ ಕರೆಕ್ಟ್ ಆಗಿ ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ತೀನಿ. ಈ ಮಾರ್ಕ್ ಮೇಲೆ ಮಾರ್ಕಿನ ಸ್ವಲ್ಪ ಕೆಳಭಾಗದಲ್ಲಿ ನಾವು ಹ್ಯಾಂಡಲ್ಸ್ ಅನ್ನ ಕೂರಿಸಬೇಕಾಗತ್ತೆ. ಹಾಗೆ ಇಲ್ಲಿ ಕೆಳಗೆ 1.5 ಇಂಚಿಗೆ ಮತ್ತೆ ಒಂದು ಮಾರ್ಕ್ ಮಾಡ್ಕೊಂಡೆ. ಸೊ ಅಲ್ಲೊಂದು ಲೈನ್ ಹಾಕೊಂಡು ಇಲ್ಲಿ ಹೀಗೆ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಕ್ರಮದಲ್ಲಿ ಪಕ್ಕಕ್ಕೂ ಕೂಡ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನೇನ್ ಮಾರ್ಕ್ ಮಾಡಿದ್ದೀನಲ್ವಾ ಅದ್ರ ಮೇಲೆ ಕರೆಕ್ಟ್ ಆಗಿ ನಾವು ಹ್ಯಾಂಡಲ್ಸ್ ಅನ್ನ ಕೂರಿಸೋದು. 2 ಕಡೆಗೂ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಹ್ಯಾಂಡಲ್ ಅನ್ನ ಈ ರೀತಿಯಾಗಿ ಒಂಚೂರು 1/4 ಇಂಚು ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ನಂತರ ಹೀಗೆ ಇಟ್ಬಿಟ್ಟು 2 ರಿಂದ 3 ಸ್ಟಿಚ್ ಅನ್ನ ಹಾಕ್ಬೇಕು. ಈ ಪ್ರಕಾರವಾಗಿ ಇಟ್ಟು ಸ್ಟಿಚ್ ಅನ್ನ ಹಾಕ್ಬೇಕಾಗತ್ತೆ. ಸೊ ಮತ್ತೊಂದು ಹ್ಯಾಂಡಲ್ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಈಗ ನಾನು 2 ಕಡೆಗೂ ಹ್ಯಾಂಡಲ್ಸ್ ಅನ್ನ ಅಟ್ಯಾಚ್ ಮಾಡಿದಾಯ್ತು. ನೋಡಿ ಈ ತರ ಕಾಣಿಸ್ತಾ ಇದೆ. ಈಗ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡೋ ಸಮಯ. ಸೊ ಜಿಪ್ ಅನ್ನ ಅಟ್ಯಾಚ್ ಮಾಡ್ಬೇಕಾದ್ರೂ ಅಷ್ಟೇನೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವಾ ಈ ರೀತಿಯಾಗಿ ತಗೊಳ್ತಾ ಇದ್ದೀನಿ. ಅಂದ್ರೆ ನಾನು ಕಟ್ ಮಾಡ್ಕೊಂಡಲ್ಲ, ಕಟ್ ಮಾಡಿದ್ರಿಂದ ಒಂದು 2 ಇಂಚು ಮೇಲೆ ಬರಬೇಕು ಜಿಪ್, ಆ ಪ್ರಕಾರವಾಗಿ ಜಿಪ್ ಅನ್ನ ತಗೊಳ್ತಾ ಇದ್ದೀನಿ. ಸೊ ಈಗ ನಾನು ಜಿಪ್ಪಿನ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಂಡೆ. ಜಿಪ್ ಅನ್ನ ಇಲ್ಲಿ ಸ್ಪ್ಲಿಟ್ ಮಾಡ್ಕೊಂಡಿದೀನಿ, ಕಾಣಿಸ್ತಿದೆಯಲ್ಲ. ಹಾಗೆ ಈ ಬ್ಯಾಗಿನ ಸೆಂಟರ್ ಪಾರ್ಟ್ ಅನ್ನು ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೆಂಟರ್ ಟು ಸೆಂಟರ್ಗೆ ಮ್ಯಾಚ್ ಮಾಡ್ತಾ ನಾವೀಗ ಜಿಪ್ ಅನ್ನ ಹೊಲಿಬೇಕು. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಇವಾಗ ಪಿನ್ಸ್ ಅನ್ನು ಹಾಕ್ಬಿಟ್ಟು ಮೊದಲಿಗೆ ಸೆಟ್ ಮಾಡ್ಕೊಳ್ತೀನಿ.
ಸೊ ನಾನು ಕೆಳಗಡೆ ಏನ್ ಕಟ್ ಹಾಕಿದೀನಿ ಅಲ್ಲಿಂದ ಒಂದು 2 ಇಂಚ್ ಮೇಲ್ಗಡೆವರೆಗೂ ಜಿಪ್ ಬಂದು ಎಂಡ್ ಆಗತ್ತೆ. ಸೊ ಒಂದ್ 2 ಇಂಚ್ ಆಗುವಷ್ಟು ಜಾಗ ಓಪನ್ ಇರತ್ತೆ. ಈಗ ನಾನು ಜಿಪ್ ಅನ್ನ ಒಂದ್ ಸೈಡು ಅಟ್ಯಾಚ್ ಮಾಡಿದಾಯ್ತು. ಇವಾಗ ಅದನ್ನ ಉಲ್ಟಾ ತಿರುಗಿಸ್ಬಿಟ್ಟು ಪ್ರೆಸ್ ಸ್ಟಿಚ್ ಅನ್ನು ಹಾಕೊಳ್ಬೇಕು. ನೋಡಿ ಈ ರೀತಿಯಾಗಿ ಬಂದಿದೆ. ಈಗ ಇದನ್ನ ಉಲ್ಟಾ ತಿರುಗಿಸ್ತಾ ಪ್ರೆಸ್ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಪ್ರೆಸ್ ಸ್ಟಿಚ್ ಕೂಡ ಹಾಕಿದ್ದಾಯ್ತು. ಇವಾಗ ರನ್ನರ್ ಅನ್ನ ಇನ್ಸರ್ಟ್ ಮಾಡೋಣ. ಈಗ ರನ್ನರ್ ಕೂಡ ಇನ್ಸರ್ಟ್ ಮಾಡಿದಾಯ್ತು. ನೋಡಿ ಈ ರೀತಿಯಾಗಿ ಬಂದಿದೆ. ರನ್ನರ್ ಅನ್ನ ಇನ್ಸರ್ಟ್ ಮಾಡಿ ನಾನು ಇದನ್ನ ಉಲ್ಟಾ ಮಾಡ್ಕೊಂಡಿದೀನಿ. ಹಾಗೆ ನಾನಿಲ್ಲಿ ಒಂದ್ ಸ್ವಲ್ಪ ಜಾಗ ಏನು ಓಪನ್ ಇತ್ತಲ್ವಾ ಅಲ್ಲಿಂದ ನಾವು ಸ್ಟಿಚ್ ಹಾಕೊಳ್ಬೇಕಾಗತ್ತೆ. ಅಲ್ಲಿ ಡಬಲ್ ಸ್ಟಿಚ್ ಹಾಕಿ ಅದನ್ನ ಕ್ಲೋಸ್ ಮಾಡ್ಕೊಳ್ಬೇಕು. ಅದಾದ ನಂತರ ಇಲ್ಲಿ ಕಟ್ ಮಾಡ್ಕೊಂಡಿದೀವಲ್ಲ ಅದನ್ನ ಹಿಂಗೆ ಅಗಲ ಮಾಡ್ತಾ ಹಿಡಿದು ಅಲ್ಲಿ ಕೂಡ ಡಬಲ್ ಸ್ಟಿಚ್ ಅನ್ನ ಹಾಕ್ಬೇಕು. ಆಮೇಲೆ ಬೇಕಿದ್ರೆ ನೀವು ಪೈಪಿಂಗ್ ಕೂಡ ಹಾಕಿ ಫಿನಿಶ್ ಮಾಡಬಹುದು. ಈಗ ಎರಡೂ ಕಡೆಗೂ ನಾನು ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಇವಾಗ ಇದನ್ನ ಸೀದಾ ಮಾಡ್ಕೊಳ್ಳೋ ಸಮಯ. ನೋಡಿ ಈ ರೀತಿಯಾದ ಶೈನಿಂಗ್ ಬ್ಲೌಸ್ ಪೀಸ್ಗಳು ನಮ್ಮ ಹತ್ರ ಇದ್ದೇ ಇರುತ್ತೆ. ಈ ರೀತಿಯಾದ ಹ್ಯಾಂಡ್ ಬ್ಯಾಗ್ಸ್ ಅನ್ನ ಮಾಡಿ ಗಿಫ್ಟ್ ಮಾಡೋದ್ರಿಂದ ತುಂಬಾನೇ ಇಸ್ಕೊಂಡವರಿಗೂ ಯೂಸ್ ಆಗತ್ತೆ. ಸೊ ನೋಡಿ ಇವಾಗ ಸುಂದರವಾದ ಹ್ಯಾಂಡ್ ಬ್ಯಾಗು ರೆಡಿ ಟು ಯೂಸ್ ಇದೆ. ಹೊಲಿಯೋದು ಅಷ್ಟೇನೆ ಸಿಕ್ಕಾಪಟ್ಟೆ ಈಸಿ ಇದೆ. ಸ್ವಲ್ಪ ಜಿಪ್ ಅಟ್ಯಾಚ್ ಮಾಡೋ ಕಡೆ ಕೇರ್ಫುಲ್ ಆಗಿ ಮಾಡ್ಕೊಂಡ್ರೆ ಆಯ್ತು. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.